ಕೆಂಪೇಗೌಡರ ಕೊಡುಗೆ ಅನನ್ಯ. ಮಾಗಡಿ ಪಟ್ಟಣದಲ್ಲಿ ಕೋಟೆ ಗುಡಿ ಗೋಪುರ ಕೆರೆ ಕಟ್ಟೆ ನಿರ್ಮಾತೃ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿರುವ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯ ಪ್ರಯುಕ್ತ ಶಾಸಕರು ಎಚ್.ಸಿ. ಬಾಲಕೃಷ್ಣ ಕೆಂಪಾಪುರದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಪುರ ಜ್ಯೋತಿ ಹಾಗೂ ಕೆಂಪೇಗೌಡರ ವಿಗ್ರಹ ಮೆರವಣಿಗೆ ಪಟ್ಟಣದ ಕೆಂಪೇಗೌಡರ ಪುತ್ಥಳಿ ಬಳಿ ತಂದು ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದ್ರು. ವಿವಿಧ ಜನಪದ ಕಲಾ ತಂಡಗಳು ಮೆರವಣಿಗೆಗೆ ಕಳೆ ಕಟ್ಟಿದ್ವು. ಕೆಂಪೇಗೌಡರ ಬದುಕು ಸಾಧನೆ ಕುರಿತು ಹಾಡುಗಳು, ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಎಸ್ಎಸ್ಎಲ್ಸಿ ಅತಿ ಹೆಚ್ಚು ಅಂಕ ಗಳಿಸಿದ 10 ಮಕ್ಕಳಿಗೆ ಕೆಂಪೇಗೌಡ ಪ್ರಶಸ್ತಿ ವಿತರಿಸಿ ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ತಾಲೂಕಿನ ಹೆಣ್ಣು ಮಗಳು ಕಲ್ಪನಾ ಶಿವಣ್ಣ ಅವರಿಗೆ ಸಾಧಕರ ಸಾಲಿನಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸಿಕ್ಕ ಶುಭ ಘಳಿಗೆಯಲ್ಲಿ ಸನ್ಮಾನ ಕಾರ್ಯಕ್ರಮ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸುವ ಮಹತ್ವದ ದಿನವಿದು ಎಂದು ಹೇಳಿದ್ರು. ಬೆಂಗಳೂರು ಎಂದು ಈ ಮಟ್ಟಿಗೆ ಬೆಳೆಯಲು ಕೆಂಪೇಗೌಡರೇ ಕಾರಣಕರ್ತರು ಎಂದು ಒತ್ತಿ ಹೇಳಿದ್ರು. ಕೇವಲ ಅವರ ಸಮುದಾಯಕ್ಕೆ ಮಾತ್ರವಲ್ಲದೆ ಸಾವಿರಾರು ಜನ ನೆಮ್ಮದಿಯಿಂದ ಬದುಕಲು ಬೆಂಗಳೂರನ್ನು ನಿರ್ಮಾಣ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದು ಬಾಲಕೃಷ್ಣ ಅವರು ತಿಳಿಸಿದ್ರು. ಕೆಂಪೇಗೌಡರು ಕರ್ನಾಟಕದಲ್ಲಿ ಜನಿಸಿ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಕೀರ್ತಿಯೂ ಅವರಿಗೆ ಸಲ್ಲುತ್ತದೆ. ಲಕ್ಷಾಂತರ ಜನರು ಇಂದು ಬೆಂಗಳೂರಿನಲ್ಲಿ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದು ಇದಕ್ಕೆ ನಾಡಪ್ರಭು ಕೆಂಪೇಗೌಡರೇ ಮೂಲ ಕಾರಣ ಎಂದು ಅವರು ಹೇಳಿದರು. ಪ್ರತಿಯೊಂದು ಸಮುದಾಯವೂ ಕೆಂಪೇಗೌಡರನ್ನ ಸ್ಮರಿಸಬೇಕು ಎಂದು ಕರೆ ನೀಡಿದ ಶಾಸಕರು ಅಂದಿನ ಕಾಲದಲ್ಲಿಯೇ ಬೆಂಗಳೂರನ್ನು ದೇಶದ ಉತ್ತಮ ನಗರವಾಗಿ ಮಾರ್ಪಡಿಸಲು ಕೆಂಪೇಗೌಡರ ದೂರದೃಷ್ಟಿ ಕಾರಣ ಎಂದು ಶ್ಲಾಘಿಸಿದರು. ಶುಭವಾಗಲಿ ಎಂದು ಹಾರೈಸಿ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅವರ ತಂದೆಯವರ ಮಗು ಬೇರೆ ಕಾಲೇಜಿನಲ್ಲಿ ಓದ್ತಾ ಇರೋದ್ರಿಂದ ಆ ಪೋಷಕರು ಪಡ್ಕೋಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಸಂಬಂಧಪಟ್ಟಂತಹ ಶಾಲೆಯವರು ದಯಮಾಡಿ ಸ್ವೀಕರಿಸಬೇಕು. ಅದನ್ನ ಆದಿತ್ಯ ಶಮಿತ್ ಪ್ರೌಢಶಾಲೆ ನಂದಿನಿ ವಿಆರ್ ಮುಂದಿನ ಪ್ರಶಸ್ತಿ ಪ್ರದಾನ ಯಶಸ್ವಿನಿ ಎಸ್ ಕೆಂಪೇಗೌಡ ಪ್ರೌಢಶಾಲೆ ಮಾಗಡಿ ಟೌನ್. ವಿದ್ಯಾರ್ಥಿನಿ ಮಕ್ಕಳು ಜೋರಾಗಿ ಕರದವನ್ನು ಮಾಡಬೇಕು. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮಾನ್ಯ ಶಾಸಕರು ಮಾಗಡಿ ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಜೋರಾದ ಕರತಾಡನದ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಕೆಂಪೇಗೌಡ ಜಯಂತ್ಯೋತ್ಸವದ ಶುಭಾಶಯವನ್ನು ನಾಡಿನ ಮತ್ತು ತಾಲೂಕಿನ ಸಮಸ್ತ ಜನತೆಗೆ ಸಮರ್ಪಣೆಯನ್ನು ಮಾಡ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದಂಥದ್ದು ಕಳೆದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಈ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಇವತ್ತು ವಿಶೇಷವಾಗಿ ನಾವು ಕೆಂಪೇಗೌಡ ಕೋಟೆಯನ್ನು ಬಹುಶಃ ನಂದಿ ಬೆಟ್ಟದಲ್ಲಿ ನಡೆಯತಕ್ಕಂಥ ಕ್ಯಾಬಿನೆಟ್ನಲ್ಲಿ ಕೆಂಪೇಗೌಡ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ನಮಗೆ ಅನುಮತಿಯನ್ನು ಕೊಡ್ತಾರೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ.
ಅದ್ರ ಜೊತೆಯಲ್ಲಿ ಇನ್ನೊಂದು ವರ್ಷದೊಳಗಡೆ ಕೆಂಪೇಗೌಡ ಸಮಾಧಿಯನ್ನು ಮಾಡಿ ಕೆಂಪೇಗೌಡ ಸಮಾಧಿಯನ್ನ ಮುಂದಿನ ವರ್ಷ ಹೊಸದಾದಂತ ಸಮಾಧಿಗೆ ಪೂಜೆಯನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಕೆಂಪೇಗೌಡರ ಪಳಿಯುಳಿಕೆಗಳು ಎಲ್ಲೆಲ್ಲಿ ಸೋಮೇಶ್ವರ ದೇವಸ್ಥಾನದಿಂದ ಹಿಡಿದು ಎಲ್ಲೆಲ್ಲಿ ಪಳಿಯುಳಿಕೆ ಇದಾವೆ, ಕೆಂಪಸಾಗರದ ಕೆರೆ ಅಭಿವೃದ್ಧಿ ಇರ್ಬೋದು, ಬರ್ಗಾವತಿ ಕೆರೆ ಅಭಿವೃದ್ಧಿ ಇರ್ಬೋದು, ಈ ರೀತಿ ಕೆಂಪೇಗೌಡರು ಕಟ್ಟಿದಂತ ಕೆರೆಗಳನ್ನ ಕೆಲಸದಿಂದ ಹಿಡಿದು ಎಲ್ಲವನ್ನೂ ಕೂಡ ಮುಂದಿನ ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷ. ಅನುದಾನ ಸಾಕಷ್ಟು ಮೀಸಲಿಟ್ಟಿದ್ದಾರೆ ಸರ್, ಇನ್ನು ಖರ್ಚು ಮಾಡಿಲ್ಲ ಅಂತ ಒಂದು ಆರೋಪ ಇದೆ. ಎಲ್ಲ ಸುಳ್ಳು. ಅನುದಾನ ಇರಲಿಲ್ಲ. ಅನುದಾನವನ್ನ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಕೊಡಿಸಿದ್ದಾರೆ ಅನುದಾನವನ್ನ. ಅದನ್ನ ಈ ವರ್ಷದಿಂದ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಈ ವರ್ಷದಿಂದ ಇನ್ನೆರಡು ವರ್ಷ ನಿರಂತರವಾಗಿ ಕೆಂಪೇಗೌಡರ ಪಳಿಯುಳಿಕೆ ಅಭಿವೃದ್ಧಿಯನ್ನ ಮಾಡ್ತೇವೆ. ಸ್ವಾಧೀನಪಡಿಸ್ಕೊಳ್ಳಕ್ಕೆ ಮುಂದಾಗಿದ್ದೀರಾ ಸರ್, ಈ ಬಗ್ಗೆ ಅಲ್ಲ, ನಾವು ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುಂದರವಾದಂಥ ಆಕರ್ಷಿತವಾದಂಥ ಒಂದು ಪ್ರದೇಶ ಮಾಡಬೇಕು ಅಂತ ಅಂದರೆ ನಮ್ಗೆ ಇನ್ನೂ 10 ಎಕರೆ ಅವಶ್ಯಕತೆ ಇದೆ ಅಂತಕ್ಕಂಥ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಅಧಿಕಾರಿಗಳ ಹತ್ರ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಮತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಆ ಕೆಂಪೇಗೌಡರ ಅಭಿವೃದ್ಧಿ ಸಮಿತಿ ನಡೀತಾ ಇರ್ತಕ್ಕಂಥದ್ದು. ಅವರೆಲ್ಲ ಕೂತು, ರಾಮಲಿಂಗ ರೆಡ್ಡಿ ಅವರು, ನಾವು ಎಲ್ಲ ಕೂತು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ತೀರ್ಮಾನ ತಗೊಂತೀವಿ. ಕೋಟೆ ಅಭಿವೃದ್ಧಿ ಯಾವ ಚಾಲನೆ ಕೊಡ್ತೀವಿ ಸರ್? ನಾನು ಹೇಳಿದ್ನಲ್ಲ, ನಾಳೆ 2ನೇ ತಾರೀಕು ನಂದಿ ಬೆಟ್ಟದಲ್ಲಿ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಕೋಟೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಸರ್. ಇದು ನಿನ್ನೆ ಮಾಜಿ ಶಾಸಕರು ಹೇಳಿದ್ದಾರೆ, 2 ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ನಾವು ಗೆಲ್ತೀವಿ ಇದಕ್ಕೆ ಅಂತ ಹೇಳಿದ್ದಾರೆ. ಗೆಲ್ಲೋದು ಸೋಲೋದು ಜನದ ತೀರ್ಮಾನ, ಅದು ನನ್ನ ಕೈಲಿಲ್ಲ. ಅದು ಭಗವಂತನ ಕೈಲಿ, ರಂಗನಾಥ ಸ್ವಾಮಿ ಕೈಲೈತೆ, ಅದು ಜನಗಳ ಕೈಲೈತೆ. ನಾನು ಗೆದ್ದುಬಿಡ್ತೀನಿ, ನಾನು ಸೋತ್ಬಿಡ್ತೀನಿ ಅಂತಕ್ಕಂಥ ತೀರ್ಮಾನ ನಮ್ಮ ಕೈಲಿಲ್ಲ. ನಮ್ಗೆ ಆ ದುರಾಂಕಾರನೂ ಇಲ್ಲ. ನಾವೇ ಗೆದ್ದುಬಿಡ್ತೀವಿ ಅಂತ ದುರಾಂಕಾರ. ನಾವು ಸೇವೆ ಮಾಡ್ತೀವಿ, ಜನ ಅವಕಾಶ ಮಾಡಿಕೊಟ್ಟವ್ರೆ, ಜನಗಳ ಸೇವೆ ಮಾಡ್ತೀವಿ, ಜನ ಅವತ್ತು ತೀರ್ಪು ಕೊಡ್ತಾರೆ. ಜನದ ತೀರ್ಪು ಅವತ್ತು ತಲೆಬಾಗ್ತದೆ. ಮುಂದಿನ ದಿನದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಏನಾದ್ರು ಮಾಗಡಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತೀರಾ ಸರ್? ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿಂದ ನಾವು ಜ್ಯೋತಿಯನ್ನು ನಾವು ಅಲ್ಲಿಗೆ ಬೆಂಗಳೂರಿನ ಪ್ರಮುಖವಾದಂಥ ಜಾಗಕ್ಕೆ ಕೊಂಡೊಯ್ಬೇಕು. ಅದು ಸಮಸ್ಯೆ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಮಾಗಡಿನಲ್ಲಿ ಅವ್ರನ್ನೂ ಕರೆಸಿ ಇಲ್ಲೇ ಮಾಡೋದಿರ್ತೀವಿ. ಯಾರನ್ನ ಅಲ್ಲಿಂದ ಸರ್ಕಾರ ಇಲ್ಲಿ ಕರೆಸ್ಬಿಟ್ಟು ಮಾಡೋಣ. ಅದು ಮುಂದಿನ ಸರಿ ಆಲೋಚನೆ ಮಾಡ್ತೀವಿ. ಕಳೆದ ಸರಿ ತಾವು ಹೇಳಿದ್ರೆ ನೆಕ್ಸ್ಟ್ ಮುಂದಿನ ಕೋಟೆಲ್ಲೇ ಮಾಡೋಣ. ಈ ಸರಿ ಕೋಟೆಯಲ್ಲಿ ಕೆಂಪೇಗೌಡ ಈ ಸರಿ ಆಗಲಿ, ಮುಂದಿನ ಸರಿ ನಾನು ಮಾಡ್ತೀರಾ? ನೋಡೋಣ, ಪ್ರಯತ್ನ ಮಾಡ್ತೀವಿ. ಭಗವಂತನ ಆಶೀರ್ವಾದದಿಂದ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.